ಗೈಸ್, ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ, ಯೂಟ್ಯೂಬಲ್ಲಿ ಲೈವ್ ಹೇಗೆ ಬರೋದು ಅಂತ ನಿಮಗೆ ಗೊತ್ತಿಲ್ವಾ? ಹಾಗಾದರೆ ಇವತ್ತು ನಾನು ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ಲೈವ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನ ಯೂಟ್ಯೂಬರ್ಸ್ಗಳು ಲೈವ್ ಬರ್ತಾ ಇರ್ತಾರೆ, ಸಂಡೇ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇರ್ತಾರೆ. ಸೊ ನಿಮ್ಮ ಹತ್ರನೂ ಕೂಡ ಚಾನಲ್ ಇದೆ ಅಂತಂದರೆ ನೀವು ಕೂಡ ಲೈವ್ ಬರ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಸ್ ಸರ್ ಒಂದು ಲೈಕ್ ಮಾಡಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್ ನೋಡಿ, ನೀವು ಯೂಟ್ಯೂಬಲ್ಲಿ ಲೈವ್ ಹೋಗಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಯೂಟ್ಯೂಬ್ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು. ಆಯಿತಾ? ಸೊ ಇವಾಗ ನಾನೇನು ಮಾಡ್ತೀನಿ, ನಾನು ಯೂಟ್ಯೂಬ್ ಆ್ಯಪನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಬನ್ನಿ. ಸೊ ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು ಚಾನಲ್ನ ನೀವು ಲಾಗಿನ್ ಮಾಡ್ಕೊಂಡಿರಬೇಕು. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವುದಿದೆ ಆ ಒಂದು ಚಾನಲ್ನ ಲಾಗಿನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಪ್ಲಸ್ ಅನ್ನುವಂಥ ಒಂದು ಸಿಂಬಲ್ ಇದೆ ನೋಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಲೈವ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕೆಳಗಡೆ ಸೊ ಕಾಣಿಸ್ತದೆ ಅಂತ ಅಂದ್ಕೊಳ್ತೀನಿ. ಲೈವ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು, ಇವಾಗ ನಾನು ಇಲ್ಲಿ ಕಾಣಿಸ್ತಾ ಇದ್ದೀನಿ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೀವು ಇವಾಗ ಸೆಟಪ್ ಮಾಡ್ಕೋಬೇಕು. ಆಯಿತಾ? ಸೊ ಈಗ ನೀವು ಯೂಟ್ಯೂಬ್ ಲೈವನ್ನ ಮಾಡಬೇಕು ಅಂತಂದರೆ ಸೊ ಫಸ್ಟು ನೀವೇನು ಮಾಡಿ ಅಂತಂದರೆ ಇಲ್ಲಿ ಪೆನ್ಸಿಲ್ ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಟೈಟಲ್ ಅಂತಿದೆ. ಸೊ ನೀವು ಟೈಟಲ್ನ ನೀವು ಕೊಟ್ಕೋಬೇಕು. ಏನಂತ ಟೈಟಲ್ ಕೊಟ್ಕೊಳ್ತೀರಾ ಅನ್ನೋದನ್ನ ನಿಮಗೆ ಬಿಟ್ಟಿದ್ದು. ಸೊ ಈಗ ನೀವೇನಾದರೂ ಸಂಡೇ ಲೈವ್ ಮಾಡ್ತಾಯಿದ್ದೀರಾ ಅಂತಂದರೆ ಸಂಡೇ ಲೈವ್ ಅಂತ ಹಾಕೋಬೋದು. ಓಕೆ. ಸೊ ಏನು ನಿಮಗೆ ಇಷ್ಟವಾಗಿರುವಂಥದ್ದು ಏನಿದೆ ಅದನ್ನು ನೀವು ಹಿಂಗೆ ಹಾಕೊಂಡ ನಂತರ ಸೊ ಟೈಟಲ್ ಇದು ಆಡಿಯನ್ಸ್ಗಳಿಗೆ ತೋರಿಸುತ್ತೆ ನೀವೇನು ಹಾಕಿದ್ದೀರಾ ಅದು. ಅದಾದಮೇಲೆ ಇಲ್ಲಿ ಪಬ್ಲಿಕ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಪಬ್ಲಿಕ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಲೈವನ್ನ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ನೋಡ್ಬೋದು, ಯಾರು ಬೇಕಾದ್ರೂ ಕೂಡ ನೋಡ್ಬೋದು. ಜೊತೆಗೆ ಇಲ್ಲಿ ಆಡಿಯನ್ಸ್ ಅಂತಿದೆ ನೋಡಿ. ಸೊ ನೀವೇನಾದರೂ ಕಿಡ್ಸ್ಗೋಸ್ಕರ ಏನಾದರೂ ವೀಡಿಯೋ ಮಾಡ್ತಾಯಿದ್ದೀರಾ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಎಲ್ಲರೂ ನಿಮ್ಮ ವೀಡಿಯೋ ನೋಡ್ಬೋದು ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಏಜ್ ರೆಸ್ಟ್ರಿಕ್ಷನ್ನು ನೋ ಅಂತಿರಲಿ. ಓಕೆ. ಇನ್ನು ಬ್ಯಾಕಿಗೆ ಬಂತು ಅಂತಂದರೆ ಇಲ್ಲಿ ಗೋ ಲೈವ್ ಟುಗೆದರ್ ಅಂತ ಒಂದು ಆಪ್ಷನ್ ಇದೆ. ಇದು ನೀವು ಯಾರ ಜೊತೆನಾದರೂ ಯೂಟ್ಯೂಬರ್ ಜೊತೆ ಲೈವ್ ಹೋಗ್ತೀರಾ ಅಂತಂದರೆ ಮಾತ್ರ ಇದನ್ನು ನೀವು ಆನ್ ಮಾಡಿ, ಇಲ್ಲ ಅಂತಂದರೆ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಡಿಸ್ಕ್ರಿಪ್ಷನು, ನೀವು ಇಲ್ಲಿ ಏನಾದರೂ ಡಿಸ್ಕ್ರಿಪ್ಷನ್ ನೀವು ಆ್ಯಡ್ ಮಾಡ್ಕೊಳ್ತೀನಿ ಅಂತಂದರೆ ಮಾಡ್ಕೋಬೋದು. ಸೊ ನಾನು ಆಟೋಮೆಟಿಕಲಿ ಡಿಸ್ಕ್ರಿಪ್ಷನ್ ಮೊದಲೇ ಆ್ಯಡ್ ಆಗೋ ಥರ ನಾನು ಮಾಡ್ಕೊಂಡಿದ್ದೀನಿ ಸೆಟ್ಟಿಂಗ್, ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಲೊಕೇಶನ್ ಅಂತಿರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ನಿಮ್ಮ ಒಂದು ಲೊಕೇಶನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಪ್ರತಿ ಸಲ ನೀವು ಲೈವ್ ಮಾಡಿದಾಗ ಲೊಕೇಶನ್ ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಏರಿಯಾದಲ್ಲಿರೋರು ನಿಮ್ಮ ಒಂದು ಲೈವ್ ವಿಡಿಯೋನ ನೋಡುವಂಥ ಚಾನ್ಸಸ್ ಇರುತ್ತೆ. ಆಯಿತಾ? ಸೊ ನಮ್ಮದು ಮದ್ದೂರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಬರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಅಲೌ ಚಾಟ್ ಅಂತಿದೆ ನೋಡಿ, ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲೌ ರಿಯಾಕ್ಷನ್ ಅಂತಿದೆ ನೋಡಿ, ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಇವೆರಡನ್ನೂ ಕೂಡ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ವೀಡಿಯೋಗೆ, ಲೈವ್ ವೀಡಿಯೋಗೆ ಯಾರು ಬೇಕಾದ್ರೂ ಕೂಡ ಕಮೆಂಟ್ ಮಾಡ್ಬೋದು, ಜೊತೆಗೆ ರಿಯಾಕ್ಷನ್ಸ್ಗಳನ್ನ ಕೊಡ್ಬೋದು. ಆಮೇಲೆ ನೀವೇನಾದರೂ ಲೈವಲ್ಲಿ ಏನಾದರೂ ಪ್ರಮೋಷನ್ ಏನಾದರೂ ಮಾಡ್ತಾಯಿತ್ತು ಅಂತಂದರೆ, ಪೇಯ್ಡ್ ಪ್ರಮೋಷನ್ ಏನಾದರೂ ಇತ್ತು ಅಂತಂದರೆ ಇದನ್ನು ನೀವು ಆನ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ ಅಂತಂದರೆ ಸೊ ನೀವು ಲೈವ್ ವಿಡಿಯೋಗೆ ಇದನ್ನು ಆನ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಒಂದು ಲೈವ್ ವಿಡಿಯೋಗೆ ರೆವಿನ್ಯೂ ಬರುತ್ತೆ. ಆಯಿತಾ? ಅದಾದಮೇಲೆ ಇಲ್ಲಿ ಓರಿಯೆಂಟೇಷನ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ವರ್ಟಿಕಲ್ಲು ಮತ್ತು ಹಾರಿಜಾಂಟಲ್ ಎರಡು ಥರ ಇದೆ. ವರ್ಟಿಕಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ಇವಾಗ ಈ ಥರ ನೀವು ಮೊಬೈಲ್ ಹೆಂಗಿದೆ ಸೊ ಆ ಥರ ನೀವು ಲೈವ್ ಮಾಡೋದು. ಹಾರಿಜಾಂಟಲ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಲೈವ್ ಹಿಂಗೆ ಬರುತ್ತೆ. ಆಯಿತಾ? ಸೊ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬರ್ ಇವಾಗ ವರ್ಟಿಕಲ್ನ ರೆಕಮೆಂಡ್ ಮಾಡ್ತಾರೆ. ಮುಂಚೆ ಎಲ್ಲ ಹಾರಿಜಾಂಟಲ್ಲೇ ನಾವು ಮಾಡ್ತಿದ್ದು ಲೈವು, ಬಟ್ ಇವಾಗ ವರ್ಟಿಕಲ್ಲೇ ರೆಕಮೆಂಡ್ ಮಾಡೋದು. ಯಾಕೆಂತಂದರೆ ಇದರಿಂದ ನಿಮಗೆ ರೀಚು ತುಂಬ ಚೆನ್ನಾಗಿ ಸಿಗುತ್ತೆ ಲೈವ್. ಓಕೆ. ಸೊ ವರ್ಟಿಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅದಾದಮೇಲೆ ನೀವು ಬ್ಯಾಕಿಗೆ ಬಂತು ಅಂತಂದರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ. ಸೊ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದನ್ನು ಪ್ರೈವೇಟ್ ಮಾಡ್ಕೊಳ್ತೀನಿ. ಸೊ ನಾನು ಅನ್ಲಿಸ್ಟೆಡ್ ಮಾಡ್ಕೊಳ್ತೀನಿ. ಯಾಕೆಂತಂದರೆ ಈ ಲೈವನ್ನ ಸೊ ನಿಮಗೆ ತೋರಿಸೋದಕ್ಕೆ ಅಂತ ನಾನು ಮಾಡ್ತಾ ಇರೋದು. ಸೊ ನಾನೇನು ಲೈವ್ಗೆ ಹೋಗೋದಿಲ್ಲ ಇವಾಗ. ಸೊ ಅದಾದಮೇಲೆ ಇದು ನಿಮ್ಮದು ಪಬ್ಲಿಕ್ ಇರಲಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಫೋಟೋ ತಗೊಳುತ್ತೆ. ಸೊ ನೀವು ನೋಡ್ಬೋದು ಸ್ಟ್ರೀಮ್ ಸೆಟ್ ಫಾರ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಒಂದು ಪೆನ್ಸಿಲ್ ಸಿಂಬಲ್ ಇದೆ ನೋಡಿ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ಟೇಕ್ ತಮ್ನೇಲ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ತಮ್ನೇಲ್ ಫೋಟೋ ತಗೊಳುತ್ತೆ. ಸೊ ನೀವು ಈ ಥರ ಪೋಸ್ ಕೊಡ್ಬೋದು. ಆ ಒಂದು ಫೋಟೋ ಇಲ್ಲಿ ತಮ್ನೇಲ್ಗೆ ಆ್ಯಡ್ ಆಗುತ್ತೆ. ಆಯಿತಾ? ಸೊ ಅಥವಾ ನೀವು ಗ್ಯಾಲರಿಲಿ ಇರುವಂಥ ಫೋಟೋಸ್ಗಳನ್ನ ಆ್ಯಡ್ ಮಾಡಬೇಕು ಅಂತಂದರೆ ತಮ್ನೇಲ್ಗೆ ಇದ್ರ ಮೇಲೆ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೋಡ್ ತಮ್ನೇಲ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಸೊ ನೀವು ತಮ್ನೇಲ್ನ ಅಪ್ಲೋಡ್ ಮಾಡ್ಬೋದು ಆ ಒಂದು ಫೋಟೋನ. ಓಕೆ. ಸೊ ಅದಾದಮೇಲೆ ನೀವು ಇಲ್ಲಿ ಟ್ಯಾಗ್ ಪ್ರಾಡಕ್ಟ್ಸ್ ಅಂತಿದೆ. ಸೊ ನಿಮ್ಮದೇನಾದರೂ ಪ್ರಾಡಕ್ಟ್ಸ್ ಇತ್ತು ಅಂತಂದರೆ ಆ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಇಲ್ಲಿ ಟ್ಯಾಗ್ ಮಾಡ್ಕೋಬೋದು. ಓಕೆ. ಸೊ ಈ ಥರ ಕತೆ. ಆಯಿತಾ? ಸೊ ಅದಾದಮೇಲೆ ಬ್ಯಾಕಿಗೆ ಬನ್ನಿ. ಪ್ರಾಡಕ್ಟ್ಸ್ ಎಲ್ಲ ಆ್ಯಡ್ ಮಾಡಾದಮೇಲೆ ಅದಾದಮೇಲೆ ಗೋ ಲೈವ್ ಅಂತ ಕೊಡ್ತು ಅಂತಂದರೆ ಈ ಒಂದು ಲೈವು ಶುರು ಆಗುತ್ತೆ. ಎಕ್ಸಾಂಪಲ್ ಇವಾಗ ನಾನು ಕೊಟ್ಟೇ ಬಿಡ್ತೀನಿ. ಇಲ್ಲಿ ಕೆಳಗಡೆ ಇದೆ ನೋಡಿ ಗೋ ಲೈವ್ ಅಂತ. ಸೊ ನೋಡಿ ಇವಾಗ ಗೋ ಲೈವ್ ಕೊಡ್ತೀನಿ. ಗೋ ಲೈವ್
ಕೊಟ್ಟ ತಕ್ಷಣ ಏನಾಗುತ್ತೆ ಅಂತ ನಾನು ನಿಮಗೆ ಲೈವಾಗೆ ತೋರಿಸ್ತೀನಿ. ಸೊ ಈ ಥರ ಬರುತ್ತೆ. ಲೈವ್ ಸ್ಟಾರ್ಟ್ ಆಗಿದೆ. ಸೊ ಎಷ್ಟೊತ್ತಾಗಿದೆ ಲೈವ್ ಸ್ಟಾರ್ಟ್ ಆಗಿ ಅನ್ನೋದು ಇಲ್ಲಿ ನಿಮಗೆ ಕೌಂಟಿಂಗ್ ತೋರಿಸ್ತಾ ಇರುತ್ತೆ. ಜೊತೆಗೆ ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಲೈಕ್ ಮಾಡಿದ್ದಾರೆ ಅನ್ನೋದು. ಇಲ್ಲಿ ನಿಮಗೆ ಕ್ಯಾಮ್ರಾನ ಫ್ರಂಟ್ ಟು ಬ್ಯಾಕ್ ಆನ್ ಮಾಡೋದಕ್ಕೆ ಈ ಥರ ಬರುತ್ತೆ ಆಪ್ಷನ್ನು, ಫ್ರಂಟ್ ಟು ಬ್ಯಾಕ್. ಇದನ್ನು ನೀವು ಆನ್ ಮಾಡ್ಕೋಬೋದು. ಜೊತೆಗೆ ಫಿಲ್ಟರ್ಸ್ಗಳಿರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಫಿಲ್ಟರ್ಸ್ಗಳು ಬರುತ್ತೆ. ನಿಮ್ಗೆ ಯಾವ ಫಿಲ್ಟರ್ ಬೇಕು ಆ ಒಂದು ಫಿಲ್ಟರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಆಯಿತಾ. ಅದಾದಮೇಲೆ ಸೊ ಇಲ್ಲಿ ಮೈಕ್ದು ಸಿಂಬಲ್ ಇದೆ. ಮೈಕ್ ಏನಾದ್ರು ಮ್ಯೂಟ್ ಮಾಡಬೇಕು ಅಂತಂದರೆ ಮೈಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಮ್ಯೂಟ್ ಆಗುತ್ತೆ, ಬೇಡ ಅಂತಂದರೆ ಇದು ಮಾಡ್ಬೋದು. ಸೊ ಏನಾದರೂ ಹೈಲೈಟ್ನ ಸೇವ್ ಮಾಡ್ಕೋಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಸೇವ್ ಮಾಡ್ಕೋಬೋದು, ಆಯಿತಾ. ಸೊ ಕೆಳಗಡೆ ಒಂದಷ್ಟು ಆಪ್ಷನ್ಸ್ಗಳಿರುತ್ತೆ, ಸೊ ನೀವು ನೋಡ್ಬೋದು. ಅದಾದಮೇಲೆ ನೀವು ಲೈವ್ ಎಲ್ಲ ಮಾಡಿ ಮುಗಿಸಿದ ಮೇಲೆ, ಆಯಿತಾ. ಸೊ ನಿಮಗೆ ಆಡಿಯನ್ಸ್ ಯಾರು ಕಮೆಂಟ್ಸ್ ಮಾಡಿದ್ರೆ ಇಲ್ಲಿ ನಿಮ್ಗೆ ತೋರಿಸುತ್ತೆ, ಇಲ್ಲಿ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಹಿಂಗೆ, ಆಯಿತಾ. ಸೊ ಲೈವ್ ಎಲ್ಲ ಮಾಡಿ ಮುಗಿದಾದ್ಮೇಲೆ ಇಲ್ಲಿ ಇಂಟು ಮೇಲೆ ಕ್ಲಿಕ್ನ ಮಾಡಿ ಎಂಡ್ ಅಂತ ಕೊಡಿ. ಸೊ ಆವಾಗ ಏನಾಗುತ್ತೆ, ಆ ಒಂದು ಲೈವ್ ಏನು ನೀವು ಯೂಟ್ಯೂಬ್ ಲೈವ್ ಏನು ಮಾಡಿರ್ತಾರೆ ಅದು ಆಟೋಮೆಟಿಕಲಿ ನಿಮ್ಮ ಒಂದು ಚಾನಲ್ ಒಳಗಡೆ ಅಪ್ಲೋಡ್ ಆಗುತ್ತೆ. ಓಕೆ, ಅದಾದಮೇಲೆ ಯಾರು ಬೇಕಾದ್ರೂ ಕೂಡ ನೀವು ಏನು ಲೈವ್ ಮಾಡಿದ್ದೀರಾ ಅಂತ ನೋಡ್ಬೋದು. ಓಕೆ, ಸೊ ಈ ಥರ ಬರುತ್ತೆ. ಲೈವ್ ಎಂಡ್ ಆದಮೇಲೆ ಸೊ ಎಷ್ಟು ನೋಡಿದ್ದಾರೆ, ಎಷ್ಟು ವಾಚ್ ಟೈಮ್ ಬಂತು, ಎಷ್ಟು ಜನ ವ್ಯೂ ಮಾಡಿದ್ದಾರೆ, ಸೊ ಪೀಕ್ ಕೌಂಟ್ ಎಷ್ಟು, ಸೊ ಎಲ್ಲವೂ ಕೂಡ ನೀವು ನೋಡ್ಬೋದು. ಅದಾದಮೇಲೆ ಡನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ ಒಂದು ಲೈವ್ ವಿಡಿಯೋ ಏನಿದೆ ಸೊ ನೀವು ಇಲ್ಲಿ ನೋಡ್ಬೋದು ಅಪ್ಲೋಡ್ ಆಗ್ತಾಯಿದೆ, ಆಯಿತಾ. ಬೇಕು ಅಂತಂದರೆ ಅಪ್ಲೋಡ್ ಮಾಡ್ಬೋದು, ಬೇಡ ಅಂತಂದರೆ ಇಲ್ಲಿ ಕ್ಲಿಕ್ನ ಮಾಡಿ ಸೊ ಇಲ್ಲಿ ಡಿಲೀಟ್ ಅಪ್ಲೋಡ್ ಕೊಡ್ತು ಅಂತಂದರೆ ಆ ಒಂದು ಲೈವ್ ವಿಡಿಯೋ ಡಿಲೀಟ್ ಆಗುತ್ತೆ. ಸೊ ನಿಮ್ಗೆ ಬೇಕು ಅಂತಂದ್ರೆ ಹಂಗೆ ಹೇಳ್ಬೋದು. ಸೊ ಇಲ್ಲಿ ನೀವು ಲೈವ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿವರೆಗೂ ಯಾವ್ಯಾವ ಲೈವ್ ಮಾಡಿದ್ದೀರಾ ಅದೆಲ್ಲವೂ ಕೂಡ ಬರುತ್ತೆ. ಸೊ ನಾನು ನೋಡಿ ಇಲ್ಲಿ ಲೈವ್ ಮಾಡಿದ್ದೀನಿ ಇದೇ ಥರ. ಓಕೆ, ಸೊ ಈ ಥರ ನೀವು ಯೂಟ್ಯೂಬಲ್ಲಿ ಲೈವ್ ಮಾಡ್ಬೋದು ಗೈಸ್.